ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಶಿರಡಿ ಸಾಯಿಬಾಬಾ ಅಂತ್ಯ ಸಂಸ್ಕಾರ ಯಾವ ಪದ್ಧತಿಯಂತೆ ನಡೆದಿತ್ತು ಗೊತ್ತಾ? ಹಿಂದೂ ಮುಸಲ್ಮಾನರು ಗಲಾಟೆ ಮಾಡಿದ್ದಾದ್ರೂ ಯಾಕೆ ಗೊತ್ತಾ? ಹಿಂದೂಗಳು ಸಾಯಿಬಾಬಾ ಅವರನ್ನ ದೇವರು ಅಂತ ಪರಿಗಣಿಸಿದ್ರು ಮತ್ತು ಅವರ ಸಂಪ್ರದಾಯಗಳ ಪ್ರಕಾರ ಅಂತಿಮ ವಿಧಿವಿಧಾನಗಳನ್ನ ಮಾಡಲು ಬಯಸಿದ್ರು. ಆದರೆ ಮುಸಲ್ಮಾನರು ತಮ್ಮದೇ ರೀತಿಯಲ್ಲಿ ಅಂತಿಮ ವಿಧಿವಿಧಾನಗಳನ್ನ ಮಾಡಲು ಬಯಸಿದ್ರು. ವಿವಾದ ಹೆಚ್ಚಾಗ್ತಿದ್ದಂತೆ ಮತದಾನ ಮಾಡಿಸಬೇಕಾಯಿತು. ಹಾಗಾದ್ರೆ ಶಿರಡಿ ಸಾಯಿಬಾಬಾ ಅವರ ಅಂತ್ಯ ಸಂಸ್ಕಾರ ಹಿಂದೂಗಳ ಸಂಪ್ರದಾಯದಂತೆ ಆಯ್ತಾ ಅಥವಾ ಮುಸಲ್ಮಾನರ ಸಂಪ್ರದಾಯದಂತೆ ಆಯ್ತಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಪಡೆದುಕೊಳ್ಳೋಣ. ನೀವೇನಾದ್ರೂ ಶಿರಡಿ ಸಾಯಿಬಾಬಾನ ಭಕ್ತರಾಗಿದ್ರೆ ಈ ಕೂಡಲೇ ಸಾಯಿಬಾಬಾ ಅಂತ ಕಮೆಂಟ್ ಮಾಡಿ. ಜೊತೆಗೆ ಶಿರಡಿಗೆ ಹೋಗಿ ಸಾಯಿಬಾಬಾನ ದರ್ಶನ ಪಡೆದು ಅಲ್ಲಿನ ವ್ಯವಸ್ಥೆ ಹೇಗಿದೆ ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ನಿಮ್ಮ ಅನಿಸಿಕೆಯನ್ನು ಸಾಯಿಬಾಬಾ ಹಿಂದೂವಾಗಿದ್ರಾ ಅಥವಾ ಮುಸ್ಲಿಮರಾಗಿದ್ರಾ ಅಥವಾ ಕ್ರಿಶ್ಚಿಯನ್ರಾಗಿದ್ರಾ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಶಿರಡಿ ಸಾಯಿಬಾಬಾ ಬಗ್ಗೆ ದಶಕಗಳಿಂದ ವಿವಾದವೊಂದು ಇದೆ. ಅವರ ಜನ್ಮ ದಿನಾಂಕ ಮತ್ತು ಸ್ಥಳದ ಬಗ್ಗೆಯೂ ಕೂಡ ವಿವಾದ ಆಗಿದೆ. ಕೆಲವೆಡೆ ಅವರು ಹುಟ್ಟಿದ ವರ್ಷ 1836 ಅಂತ ಹೇಳಲಾಗುತ್ತೆ. ಇನ್ನೂ ಕೆಲವು ಕಡೆ 1838 ಅಂತ ಹೇಳಲಾಗುತ್ತೆ. ಸಾಯಿಬಾಬಾ ಅವರು ತಮ್ಮ ಜೀವನದ ಬಹುಪಾಲು ಶಿರಡಿಯಲ್ಲೇ ಕಳಿತಾರೆ. ಅವರು 18 ಅಕ್ಟೋಬರ್ 1918ರಂದು ನಿಧನರಾದಾಗ ಅವರ ಅಂತ್ಯಕ್ರಿಯೆ ವೇಳೆಯೂ ಕೂಡ ಸಾಕಷ್ಟು ಕೋಲಾಹಲ ಉಂಟಾಗಿತ್ತು. ಡಾಕ್ಟರ್ ಸಿ.ಬಿ. ಸತ್ಪತಿಯವರು ತಮ್ಮ ಶಿರಡಿ ಸಾಯಿಬಾಬಾ ಆನ್ ಸ್ಟ್ರೀಮಿಂಗ್ ಲೈವ್ ಪುಸ್ತಕದಲ್ಲಿ ಬಾಬಾ ಅವರ ಕೊನೆಯ ದಿನಗಳ ಕಥೆಗಳನ್ನ ವಿವರಿಸಿದ್ದಾರೆ. ಹಾಗಾದ್ರೆ ಶಿರಡಿ ಸಾಯಿಬಾಬಾ ಅವರ ಅಂತ್ಯ ಸಂಸ್ಕಾರ ಯಾವ ಸಂಪ್ರದಾಯದಂತೆ ಆಯಿತು ಅನ್ನೋದನ್ನ ಹೇಳ್ತೀವಿ ನೋಡಿ. ತಮ್ಮ ಮಹಾಸಮಾಧಿಯ ಸಮಯ ಬಂದಿದೆ ಅಂತ ಶಿರಡಿ ಸಾಯಿಬಾಬಾ ಬಹಳ ಹಿಂದೆಯೇ ಅರಿತುಕೊಂಡಿದ್ರು ಅಂತ ಶತಪಥಿ ಬರೆಯುತ್ತಾರೆ. ಅಕ್ಟೋಬರ್ 15 ಅವರು ಸಾಯುವ ಕೆಲವು ದಿನಗಳ ಮೊದಲು ಅವರ ಆರೋಗ್ಯ ಹದಗೆಡೋದಕ್ಕೆ ಪ್ರಾರಂಭವಾಗುತ್ತೆ. ಸೆಪ್ಟೆಂಬರ್ 28ರಂದು ಅವರಿಗೆ ತೀವ್ರ ಜ್ವರವಿತ್ತು ಮತ್ತು 3 ದಿನಗಳವರೆಗೆ ಅವರ ಮೈ ಬಹಳ ಬಿಸಿಯಾಗಿತ್ತು. ಜ್ವರದಿಂದ ಸಾಯಿಬಾಬಾ ಏನನ್ನೂ ಕೂಡ ತಿನ್ನೋದು ಅಥವಾ ಕುಡಿಯೋದನ್ನ ನಿಲ್ಲಿಸಿದ್ರು ಮತ್ತು ಅವರ ದೇಹ ನೋಡ್ತಾ ಇದ್ದಂತೆ ತುಂಬಾ ದುರ್ಬಲವಾಗ್ತಾ ಹೋಗುತ್ತೆ. ಹಾಗಾದ್ರೆ ಶಿರಡಿ ಸಾಯಿಬಾಬಾ ಸತ್ತಿದ್ದು ಹೇಗೆ? ಆ ಅವಧಿಯಲ್ಲಿ ಪ್ರಕಟವಾದ ಶ್ರೀ ಸನಾತನ ಪ್ರಭಾ ಪತ್ರಿಕೆಯಲ್ಲಿ ಸಾಯಿಬಾಬಾ ಅವರ ಕೊನೆಯ ದಿನಗಳ ವಿವರಗಳು ಕೂಡ ಸಿಗತ್ತೆ. ನಿಯತಕಾಲಿಕೆ ಪ್ರಕಾರ ಸಾಯಿಬಾಬಾ ಅವರು ಸಾಯುವ 5 ದಿನ ಅಥವಾ 6 ದಿನಗಳ ಮೊದಲು ತಮ್ಮ ನಿತ್ಯದ ದಿನಚರಿಯನ್ನ ತಪ್ಪಿಸಿದ್ರು. ಅವರು ಪ್ರತಿದಿನ ಲಾಂಡಿಬಾಗ್ ಮತ್ತು ಚಾವಡಿಗೆ ಹೋಗ್ತಾಗಿದ್ರು. ಆದರೆ ಅನಾರೋಗ್ಯದ ನಂತರ ಅವರು ಹೋಗೋದನ್ನ ನಿಲ್ಲಿಸಿದ್ರು. ಅಕ್ಟೋಬರ್ 15ರಂದು ಮಧ್ಯಾಹ್ನ ದ್ವಾರಕಾಮಯಿಯಲ್ಲಿ ಆರತಿ ನಡೆಯುತ್ತೆ. ಅದಾದ ನಂತರ ಎಲ್ಲ ಅನುಯಾಯಿಗಳನ್ನ ಮನೆಗೆ ಕಳುಹಿಸಲಾಗತ್ತೆ. ಸುಮಾರು 3 ಗಂಟೆ ಹೊತ್ತಿಗೆ ಸಾಯಿಬಾಬಾ ಅವರು ತಮ್ಮ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತಾರೆ. ಆ ಸಮಯದಲ್ಲಿ ಅವರ ಇಬ್ಬರು ಆಪ್ತ ಅನುಯಾಯಿಗಳಾದ ಬಯಾಜಿ ಅಪ್ಪ ಕೋಟೆ ಪಾಟೀಲ್ ಮತ್ತು ಲಕ್ಷ್ಮೀಬಾಯಿ ಉಪಸ್ಥಿತರಿದ್ದರು. ಸಾಯಿಬಾಬಾ ಅವರು ತಮ್ಮನ್ನ ಬೂಟಿ ವಾಡಕ್ಕೆ ಕರೆದುಕೊಂಡು ಹೋಗುವಂತೆ ಕೇಳಿಕೊಂಡ್ರು ಅಂತ ಅವರು ಹೇಳ್ತಾರೆ. ಹಾಗಾದ್ರೆ ಸಾಯುವ ಮುನ್ನ 9 ರೂಪಾಯಿ ಕೊಟ್ಟಿದ್ಯಾಕೆ ಸಾಯಿಬಾಬಾ? ಸಾಯಿಬಾಬಾ ಅವರು ತಲಾ 1 ರೂಪಾಯಿಯ 9 ನಾಣ್ಯಗಳನ್ನ ಲಕ್ಷ್ಮೀಬಾಯಿಗೆ ಕೊಡ್ತಾರೆ. ಈ ನಾಣ್ಯಗಳು ಕೊಡುವಾಗ ಅವರು ಮರಾಠಿಯಲ್ಲಿ, ನನಗೆ ಇಲ್ಲಿ ಚೆನ್ನಾಗಿಲ್ಲ, ನನ್ನನ್ನ ಬೂಟಿವಾಡಕ್ಕೆ ಕರೆದುಕೊಂಡು ಹೋಗು, ಅಲ್ಲಿ ನನಗೆ ನೆಮ್ಮದಿ ಸಿಗಬಹುದು ಅಂತ ಲಕ್ಷ್ಮೀಬಾಯಿಗೆ ಹೇಳಿ ಅಪ್ಪ ಕೋಟೆ ಪಾಟೀಲರ ಮಡಿಲತ್ತ ಬಾಗಿಸಿ ಕೊನೆಯುಸಿರೆಳೆದರು. ಅಕ್ಟೋಬರ್ 15ರ ದಿನವು ಹಿಂದೂ ಮತ್ತು ಮುಸಲ್ಮಾನ್ ಕ್ಯಾಲೆಂಡರ್ನಲ್ಲಿ ಬಹಳ ಮುಖ್ಯವಾಗಿತ್ತು. ಇಸ್ಲಾಂ ಕ್ಯಾಲೆಂಡರ್ನ ಪ್ರಕಾರ ಆ ದಿನ ರಂಜಾನ್ 9ನೇ ದಿನವಾಗಿತ್ತು ಮತ್ತು ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಅದು ವಿಜಯದಶಮಿಯಾಗಿತ್ತು. ಸಾಯಿಬಾಬಾ ಅವರ ದೇಹ ತ್ಯಾಗದ ನಂತರ ಮೃತದೇಹವನ್ನ ಯಾವ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರವನ್ನ ಮಾಡಬೇಕು ಅನ್ನೋದು ದೊಡ್ಡ ಯಕ್ಷ ಪ್ರಶ್ನೆಯಾಗತ್ತೆ. ಒಂದು ದೊಡ್ಡ ಧರ್ಮ ಯುದ್ಧವೇ ನಡೆಯುತ್ತೆ. 1800ರಲ್ಲೇ ಒಂದು ಧರ್ಮ ಯುದ್ಧಕ್ಕೆ ಸಾಕ್ಷಿಯಾಗಿತ್ತು ಶಿರಡಿ. ಶಿರಡಿಯಲ್ಲಿ ಶ್ರೀ ಸಾಯಿಬಾಬಾ ಅವರ ದೇಹ ತ್ಯಾಗದ ನಂತರ ಹಿಂದೂ ಮುಸಲ್ಮಾನರು ತಮ್ಮ ತಮ್ಮ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರವನ್ನ ಮಾಡೋದಕ್ಕೆ ಮುಂದಾಗ್ತಾರೆ. ಆ ಕಾಲದಲ್ಲಿ ದೊಡ್ಡ ಹೈಡ್ರಾಮವೇ ನಡೆದಿತ್ತು. ಸಾಯಿಬಾಬಾ ಅವರ ಸಾವಿನ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡಿತ್ತು.
ಅವರ ಅನುಯಾಯಿಗಳು ಸಾವಿರಾರು ಸಂಖ್ಯೆಯಲ್ಲಿ ಶಿರಡಿಗೆ ಬರೋದಕ್ಕೆ ಪ್ರಾರಂಭ ಮಾಡಿದ್ರು. ಸಾಯಿಬಾಬಾ ಅವರನ್ನ ನಂಬಿದ್ದವರಲ್ಲಿ ಹಿಂದೂಗಳು ಮತ್ತು ಮುಸಲ್ಮಾನರೂ ಕೂಡ ಇದ್ರು. ಮುಸಲ್ಮಾನರು ಅವರನ್ನ ಮೌಲ್ವಿ ಅಂತ ಪರಿಗಣಿಸಿದ್ರೆ, ಹಿಂದೂಗಳು ದೇವರು ಅಂತ ಆರಾಧಿಸ್ತಾ ಇದ್ರು. ಅವರ ಮರಣದ ನಂತರ ಸಾಯಿಬಾಬಾ ಅವರ ನಿಕಟ ಅನುಯಾಯಿಗಳು ಅವರ ಅಂತಿಮ ವಿಧಿವಿಧಾನಗಳಿಗೆ ಸಿದ್ಧತೆಯನ್ನ ಪ್ರಾರಂಭ ಮಾಡಿಕೊಳ್ತಾರೆ. ಹಿಂದೂ ಕಡೆಯವರು ಅವರ ಅಂತಿಮ ಸಂಸ್ಕಾರವನ್ನ ಹಿಂದೂ ಸಂಪ್ರದಾಯದಂತೆ ಮಾಡೋದಕ್ಕೆ ಬಯಸಿದ್ರೆ, ಆದರೆ ಮುಸಲ್ಮಾನರು ತಮ್ಮ ಸಂಪ್ರದಾಯದಂತೆ ಮಾಡಬೇಕು, ಸಾಯಿಬಾಬಾ ಅವರನ್ನ ಇಸ್ಲಾಂ ಧರ್ಮದಂತೆ ಅಂತಿಮ ಸಂಸ್ಕಾರವನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ರು. ಆದರೆ ಬೂಟಿವಾಡದಲ್ಲಿ ಸಾಯಿಬಾಬಾ ಅವರ ಸಮಾಧಿಯನ್ನ ನಿರ್ಮಿಸೋದಕ್ಕೆ ಹಿಂದೂ ಕಡೆಯವರು ನಿರ್ಧರಿಸಿದ್ರು ಅಂತ ಲೇಖನದಲ್ಲಿ ಉಲ್ಲೇಖಿಸಲಾಗಿತ್ತು. ಸಾಯಿಬಾಬಾ ಅವರು ಸಾಯುವ ಮೊದಲು ಸ್ವತಃ ಬೂಟೇವಾಡಕ್ಕೆ ಹೋಗೋದಕ್ಕೆ ಬಯಸಿದ್ರು ಅನ್ನೋದು ಇದಕ್ಕೆ ಆಧಾರವಾಗುತ್ತೆ. ಅಕ್ಟೋಬರ್ 15ರ ಸಂಜೆ ಬೂಟಿವಾಡದಲ್ಲಿ ಸಮಾಧಿಗಾಗಿ ಅಗೆಯುವ ಕಾರ್ಯವೂ ಕೂಡ ಪ್ರಾರಂಭವಾಗಿತ್ತು. ಹಿಂದೂ ಕಡೆಯವರು ತಮ್ಮ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರವನ್ನ ಮಾಡೋದಕ್ಕೆ ಮುಂದಾಗಿದ್ರೆ, ಮುಸಲ್ಮಾನರು ತಮ್ಮ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರವನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾಗಿದ್ರು. ಆದ್ರೆ ಇದು ಧರ್ಮ ಯುದ್ಧಕ್ಕೆ ಕಾರಣವಾಗತ್ತೆ. ಆ ಟೈಮಲ್ಲಿ ಹಿಂದೂ ಮತ್ತು ಮುಸಲ್ಮಾನರ ಪಕ್ಷಗಳ ನಡುವೆ ಮತದಾನ ನಡೆಯುತ್ತೆ. ಅಂದ್ರೆ ಯಾವ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರವನ್ನ ಮಾಡಬೇಕು ಅನ್ನೋದು ಹಿಂದೂಗಳ ಮತ್ತು ಮುಸಲ್ಮಾನರ ನಡುವೆ ಒಂದು ಮತದಾನವನ್ನ ಇಡ್ತಾರೆ. ಆ ಸ್ಟೋರಿಯನ್ನ ಹೇಳ್ತೀವಿ ನೋಡಿ. ಮುಸಲ್ಮಾನ ಪಕ್ಷವು ತಮ್ಮ ಬೇಡಿಕೆಯಲ್ಲಿ ದೃಢವಾಗಿ ಉಳಿದುಕೊಂಡಿತ್ತು. ವಿವಾದ ಉಲ್ಬಣವಾದಾಗ ಅಕ್ಟೋಬರ್ 15ರ ಸಂಜೆ ರಹತಾ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ಗೆ ಮಾಹಿತಿಯನ್ನ ನೀಡಲಾಗುತ್ತೆ. ಆಗ ಶಿರಡಿಯನ್ನ ತಲುಪ್ತಾರೆ. ಬೂಟಿವಾಡದಲ್ಲಿ ಶಿರಡಿ ಸಾಯಿಬಾಬಾ ಅವರ ಸಮಾಧಿ ನಿರ್ಮಾಣಕ್ಕೂ ಅವರು ಬೆಂಬಲವನ್ನ ನೀಡುತ್ತಾರೆ. ಆದರೂ ವಿವಾದ ನಿಲ್ಲೋದೇ ಇಲ್ಲ. ಅದಾದ ನಂತರ ಶಿರಡಿಯ ಮಾಮಲೆದಾರರು ವಿವಾದದಲ್ಲಿ ಮಧ್ಯಸ್ಥಿಕೆ ವಹಿಸಬೇಕಾಗತ್ತೆ. ಹಿಂದೂ ಮತ್ತು ಮುಸಲ್ಮಾನ್ ಪಕ್ಷಗಳ ನಡುವೆ ಮತದಾನ ನಡೆಸುವಂತೆ ಸೂಚನೆಯನ್ನ ನೀಡುತ್ತಾರೆ. ಮತದಾನ ನಡೆದಾಗ ಹಿಂದೂಗಳ ಪರವೇ ಜಾಸ್ತಿ ಮತದಾನ ಬಿದ್ದು ಹಿಂದೂಗಳ ಪರವೇ ಮೇಲುಗೈ ಸಾಧಿಸಿತ್ತು. ಮುಸ್ಲಿಂ ಪಕ್ಷಕ್ಕಿಂತ 2 ಪಟ್ಟು ಹೆಚ್ಚು ಮತಗಳು ಹಿಂದೂ ಪಕ್ಷಕ್ಕೆ ಬಂದಿದ್ವು. ಹಾಗಾದ್ರೆ ಸಾಯಿಬಾಬಾ ಅವರ ಅಂತಿಮ ವಿಧಿವಿಧಾನಗಳು ಹೇಗೆ ಮಾಡಲಾಯಿತು ಅನ್ನುವಂತಹ ಪ್ರಶ್ನೆ ಮೂಡೋದು ಸಹಜ. ಆ ಒಂದು ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಮತದಾನ ಮಾಡಿದ್ರೂ ಮುಸಲ್ಮಾನ್ ಕಡೆಯವರು ಒಪ್ಪೋದಿಲ್ಲ. ಶಿರಡಿ ಸಾಯಿಬಾಬಾ ಅವರು ಮಸೀದಿಯಲ್ಲೇ ವಾಸವಾಗಿದ್ರು. ಆದ್ದರಿಂದ ಮುಸಲ್ಮಾನರ ಪದ್ಧತಿಯಂತೆ ಅಂತಿಮ ಸಂಸ್ಕಾರವನ್ನ ಮಾಡ್ತೀವಿ ಅಂತ ಮುಸಲ್ಮಾನರು ಪಟ್ಟು ಹಿಡಿತಾರೆ. ಅದಾದ ನಂತರ ವಿಷಯ ಅಹಮದ್ ನಗರದ ಕಲೆಕ್ಟರ್ಗೆ ತಲುಪತ್ತೆ. ಇದೇ ವೇಳೆ ಬೂಟಿವಾಡದಲ್ಲಿ ಸಮಾಧಿ ನಿರ್ಮಾಣಕ್ಕೆ ವಿರೋಧ ಕೂಡ ವ್ಯಕ್ತಪಡಿಸಿದ್ರೂ ಸಹ ಮುಸಲ್ಮಾನರು ಇದಕ್ಕೆ ಅನುಮತಿಯನ್ನು ನೀಡುತ್ತಾರೆ. ಅದಾದ ನಂತರ ಪಂಚನಾಮವನ್ನು ಕೂಡ ಮಾಡಲಾಗತ್ತೆ. ಬಳಿಕ ಸಾಯಿಬಾಬಾ ಅವರ ಎಲ್ಲಾ ವಸ್ತುಗಳನ್ನ ಮಾಮಲೆದಾರರು ತಮ್ಮ ಸ್ವಾಧೀನಕ್ಕೆ ಪಡೆದುಕೊಳ್ತಾರೆ. ಅವರ ಪಾರ್ಥಿವ ಶರೀರವನ್ನ ಬೂಟಿವಾಡಕ್ಕೆ ಕೊಂಡೊಯ್ಯಲಾಗತ್ತೆ. ಅಲ್ಲಿ ಸ್ನಾನ ಮಾಡಿಸಿದ ನಂತರ ಶ್ರೀಗಂಧ ಹಚ್ಚಿ ಆರತಿಯನ್ನ ಮಾಡಲಾಯಿತು. ಅದಾದ ನಂತರ ಸಾಯಿಬಾಬಾ ಅವರಿಗೆ ಮಹಾಸಮಾಧಿ ನೀಡಲಾಯಿತು. ಇನ್ನು ಸಾಯಿಬಾಬಾ ಭಕ್ತರು ಅವರನ್ನ ದೈವಿಕ ರೂಪ ಅಂತ ಪೂಜೆ ಮಾಡ್ತಾರೆ. ಕೆಲವರು ಸಾಯಿಬಾಬಾ ಅವರನ್ನ ಹಿಂದೂಗಳಂತ ಕರೀತಾರೆ, ಇನ್ನು ಕೆಲವರು ಅವರನ್ನ ಮುಸಲ್ಮಾನರು ಅಂತ ಕರೀತಾರೆ. ಎಲ್ಲಾ ಧರ್ಮದವರು ಸಾಯಿಬಾಬಾ ಅವರ ಮೇಲೆ ನಂಬಿಕೆ ಇಡುವುದಕ್ಕೆ ಒಂದು ಕಾರಣವೂ ಕೂಡ ಆಗಿದೆ. ಅವರ ಜನನದ ಬಗ್ಗೆ ಇಲ್ಲಿಯವರೆಗೂ ಯಾವುದೇ ನಿಖರವಾದ ಮಾಹಿತಿ ಇಲ್ಲ. ಆದರೆ ಅವರು ಮಹಾರಾಷ್ಟ್ರದ ಶಿರಡಿ ಗ್ರಾಮಕ್ಕೆ ಜನಿಸಿದ್ರು ಅಂತ ಹೇಳಲಾಗತ್ತೆ. ಇಂದಿಗೂ ಈ ಪವಿತ್ರ ಸ್ಥಳಕ್ಕೆ ಲಕ್ಷಾಂತರ ಭಕ್ತರು ಬರ್ತಾರೆ, ಸಾಯಿಬಾಬಾ ಅವರ ದರ್ಶನ ಪಡೆದು ಹೋಗ್ತಾರೆ. ಶಿರಡಿ ಸಾಯಿಬಾಬಾ ಪವಿತ್ರ ಧೂಪ ಇಂದಿಗೂ ಕೂಡ ರಹಸ್ಯ ಮತ್ತು ಪವಾಡವನ್ನ ಸೃಷ್ಟಿ ಮಾಡ್ತಾ ಇದೆ. ಇಂದಿಗೂ ಶಿರಡಿ ಸಾಯಿ ಧಾಮದಲ್ಲಿ ಸಾಯಿಬಾಬಾ ಅವರ ಧೂಪ ಉರಿಯುತ್ತಲೇ ಇದೆ. ಓರ್ವ ವ್ಯಕ್ತಿ ಯಾವುದೇ ತೊಂದರೆಯಿಂದ ಬಳಲ್ತಾ ಇದ್ರೆ ಆ ವ್ಯಕ್ತಿಗೆ ಸಾಯಿಬಾಬಾ ಅವರ ಧೂಪದ ಹೊಗೆಯನ್ನ ನೀಡೋದ್ರಿಂದ ಅವನು ಅದರಿಂದ ಮುಕ್ತನಾಗ್ತಾನೆ ಅನ್ನೋ ನಂಬಿಕೆ ಇದೆ. ಅದಕ್ಕಾಗಿಯೇ ಸಾಯಿಬಾಬಾ ಅವರು ದುನಿಯನ್ನ ಅತ್ಯಂತ ಪವಿತ್ರ ಅಂತ ಪರಿಗಣಿಸಲಾಗಿದೆ. 1858ರಲ್ಲಿ ಬಾಬಾ ಅವರು ಶಿರಡಿಗೆ ಬಂದಾಗ ದ್ವಾರಕಾ ಮೈಯ ಒಂದು ಮಸೀದಿಯಲ್ಲಿ ವಾಸವಾಗಿದ್ರು. ಆ ಸಂದರ್ಭದಲ್ಲಿ ಅವರು ಪ್ರತಿನಿತ್ಯ ಧೂಪದ ಹೊಗೆಯನ್ನ ಹಾಕ್ತಾ ಇದ್ರು. ಅಂದಿನಿಂದ ಈ ಕ್ಷಣದವರೆಗೂ ಅಲ್ಲಿ ಧೂಮೀಕರಣ ಮಾಡಲಾಗತ್ತೆ. ಇನ್ನು ಸಾಯಿಬಾಬಾ ಅಂದ್ರೆ ಶಿರಡಿಯಲ್ಲಿ ಒಂದು ಅತ್ಯದ್ಭುತ ಬೇವಿನ ಮರ ಇದೆ. ಇದೇ ಮರದ ಕೆಳಗಡೆ ಸಾಯಿಬಾಬಾ ಅವರು ಕುಳಿತುಕೊಂಡು ಸಮಯವನ್ನ ಕಳೀತಾಗಿದ್ರು. ಕಹಿ ಬೇವಿನ ಸೊಪ್ಪು ಸಿಹಿಯಾಗಲು ಕೂಡ ಬಾಬಾರ ಪವಾಡವೇ ಕಾರಣ. ಶಿರಡಿ ತಲುಪುವ ಭಕ್ತರು ಈ ಮರದ ಎಲೆಯನ್ನ ಪಡೆಯಲು ಕಾತುರರಾಗಿರ್ತಾರೆ. ಅಂದ್ರೆ ಶಿರಡಿ ಸಾಯಿಬಾಬಾ ಅವರ ಪವಾಡದಿಂದ ಬೇವಿನ ಮರ ಸಿಹಿ ಬೇವಿನ ಮರವಾಗಿ ಮಾರ್ಪಟ್ಟಿತ್ತು. ಇದು ಬಾಬಾ ಅವರ ಪವಾಡಕ್ಕೆ ಸಾಕ್ಷಿ ಮತ್ತು ನಿದರ್ಶನ. ಈಗಲೂ ಕೂಡ ಆ ಬೇವಿನ ಮರ
ಹಾಗೆಯೇ ಇದೆ ಮತ್ತು ಆ ಬೇವಿನ ಮರದ ಎಲೆಗಳು ಇಂದಿಗೂ ಕೂಡ ಸಿಹಿಯಾಗೇ ಇದೆ. ಇನ್ನು ಶಿರಡಿ ಸಾಯಿಬಾಬಾ ಯಾವ ಧರ್ಮಕ್ಕೆ ಸೇರಿದವರು ಅನ್ನುವಂತಹ ಪ್ರಶ್ನೆ ಮೂಡುವುದು ಸಹಜ. ಮುಸಲ್ಮಾನರು ಮುಸ್ಲಿಂ ಧರ್ಮಕ್ಕೆ ಸೇರಿದವರು, ಯಾಕಂತಂದ್ರೆ ಅವರು ಮುಸಲ್ಮಾನ್ ಮಸೀದಿಯಲ್ಲಿ ವಾಸ ಮಾಡ್ತಾ ಇದ್ರು, ಅದಕ್ಕಾಗಿ ಮುಸ್ಲಿಮರು ಮುಸಲ್ಮಾನ್ ಶಿರಡಿ ಸಾಯಿಬಾಬಾ ಅಂತ ಹೇಳ್ತಾರೆ. ಹಿಂದೂಗಳು ಮಾತ್ರ ಹಿಂದೂ ಧರ್ಮದವರು ಅಂತ ಹೇಳ್ತಾ ಇದ್ರೆ, ಇದರ ನಡುವೆ ಕ್ರಿಶ್ಚಿಯನ್ನರು ಕೂಡ ಸಾಯಿಬಾಬಾ ಓರ್ವ ಏಸು ಅಂತ ಹೇಳ್ತಾರೆ. ಅದಕ್ಕೂ ಒಂದು ಕಾರಣ ಆಗಿದೆ. ಏನಪ್ಪಾ ಅಂತಂದ್ರೆ, ಯೇಸು ಕ್ರಿಸ್ತ ತನ್ನ ಹುಟ್ಟೂರಿನಲ್ಲಿ ಜನಿಸ್ತಾನೆ. 8ನೇ ವರ್ಷದವರೆಗೂ ತನ್ನ ಹುಟ್ಟೂರಲ್ಲೇ ಬಾಲ್ಯಾವಸ್ಥೆಯನ್ನ ಕಳೀತಾನೆ. ನಂತರ ಬೈಬಲ್ನ ಗ್ರಂಥದ ಪ್ರಕಾರ 30ನೇ ವಯಸ್ಸಿನಲ್ಲಿ ಮತ್ತೆ ಪಾಶ್ಚಿಮಾತ್ಯ ರಾಷ್ಟ್ರದಲ್ಲಿ ಕಾಣಿಸಿಕೊಂಡು ಅವನನ್ನ ಸುಲುಬೆಗೆ ಹಾಕ್ತಾರೆ. 8 ವರ್ಷದಿಂದ 30 ವರ್ಷದ ಒಳಗಡೆ, ಅಂದ್ರೆ 8 ವರ್ಷದಿಂದ 30 ವರ್ಷದ ಮಧ್ಯದಲ್ಲಿ ಯೇಸು ಎಲ್ಲಿ ಹೋಗಿದ್ದ ಅನ್ನುವಂತಹದ್ದು ಬೈಬಲ್ನಲ್ಲೂ ಕೂಡ ಉಲ್ಲೇಖ ಮಾಡಲಾಗಿಲ್ಲ. ಆದ್ರೆ ಯೇಸು ಭಾರತಕ್ಕೆ ಬಂದು ಸನಾತನ ಧರ್ಮವನ್ನ ಅಧ್ಯಯನ ಮಾಡೋದಕ್ಕೆ ಬಂದಿದ್ದ ಅನ್ನೋದು ಪುರಾವೆಗಳು ಸಿಕ್ಕಿವೆ. ಯೇಸು ಶ್ರೀಕೃಷ್ಣನ ಭಕ್ತನಾಗಿ ಶ್ರೀಕೃಷ್ಣನ ಬಗ್ಗೆ ಅಧ್ಯಾತ್ಮ, ಶ್ರೀಕೃಷ್ಣನ ಬಗ್ಗೆ ಅಧ್ಯಯನ ಮಾಡೋದಕ್ಕೆ, ಶ್ರೀಕೃಷ್ಣನ ಅನುಯಾಯಿಯಾಗೋದಕ್ಕೆ ಯೇಸು ಭಾರತಕ್ಕೆ ಬಂದಿದ್ದ ಅನ್ನೋದು ನಿಗೂಢವಾಗಿ ಉಳಿದುಕೊಂಡಿದೆ. ಈ ಒಂದು ವಿಷಯವನ್ನ ಮಾತ್ರ ಬೈಬಲ್ನಲ್ಲಿ ಉಲ್ಲೇಖ ಮಾಡಿಲ್ಲ. ಹಿಂದೂ ಧರ್ಮ ಪವಿತ್ರವಾಗತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಕ್ರಿಶ್ಚಿಯನರು ಈ ಒಂದು ವಿಷಯವನ್ನ ರಹಸ್ಯವಾಗಿ ಇಟ್ಟು ಬೈಬಲ್ನಲ್ಲಿ ಯೇಸು ಕ್ರಿಸ್ತ ಭಾರತಕ್ಕೆ ಬಂದು ಕೃಷ್ಣನ ಅನುಯಾಯಿಯಾಗಿದ್ದ, ಸನಾತನ ಧರ್ಮದ ಅಧ್ಯಯನಕ್ಕೆ ಬಂದಿದ್ದ ಅನ್ನುವಂತಹ ವಿಷಯವನ್ನೇ ಸ್ಕಿಪ್ ಮಾಡಿ ಬೈಬಲನ್ನ ಬರೆದು ಬಿಡ್ತಾರೆ. ಆದ್ರೆ ಈಗ ಸನಾತನ ಧರ್ಮದ ಮಹತ್ವ ಎಲ್ಲರಿಗೂ ಕೂಡ ಗೊತ್ತಾಗ್ತಾಗಿದೆ. ಸನಾತನ ಧರ್ಮವನ್ನ ಎಲ್ಲರೂ ಕೂಡ ವಿದೇಶದಲ್ಲೂ ಕೂಡ ಅನುಸರಿಸ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಹಿಂದೂ ಸನಾತನ ಧರ್ಮವನ್ನ ನಾವೆಲ್ಲರೂ ಕೂಡ ಪಾಲಿಸಬೇಕಾಗಿದೆ ಮತ್ತು ಮುಂದಿನ ಪೀಳಿಗೆಗೆ ಕೊಂಡೊಯ್ಯಬೇಕಾಗಿದೆ. ಇದೆಲ್ಲವೂ ಕೂಡ ನಮ್ಮ ಹಕ್ಕಾಗಿದೆ. ಸೊ ಹಿಂದೂ ಧರ್ಮವನ್ನ ಪಾಲಿಸೋಣ, ಹಿಂದೂ ಧರ್ಮವನ್ನ ಉಳಿಸೋಣ, ಸನಾತನ ಧರ್ಮವನ್ನ ವಿಶ್ವಕ್ಕೆ ಸಾರೋಣ. ಹೇಗನಿಸ್ತು ವಿಡಿಯೋ? ನೀವೇನಾದ್ರೂ ಶ್ರೀಕೃಷ್ಣನ ಭಕ್ತರಾಗಿದ್ರೆ ಜೈ ಶ್ರೀಕೃಷ್ಣ, ಸಾಯಿಬಾಬಾನ ಭಕ್ತರಾಗಿದ್ರೆ ಜೈ ಸಾಯಿಬಾಬಾ ಅಂತ ಕಮೆಂಟ್ ಮಾಡಿ. ಜೊತೆಗೆ ನಿಮ್ಮ ಅನಿಸಿಕೆಯನ್ನು, ಸಾಯಿಬಾಬಾ ಹಿಂದೂವಾಗಿದ್ರಾ ಅಥವಾ ಮುಸ್ಲಿಮರಾಗಿದ್ರಾ ಅಥವಾ ಕ್ರಿಶ್ಚಿಯನ್ರಾಗಿದ್ರಾ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶರಣು ಶರಣಾರ್ಥಿ. ಜೈ ಸನಾತನ, ಜೈ ಶ್ರೀಕೃಷ್ಣ, ಜೈ ಶ್ರೀರಾಮ್.